ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಂಜು ಸ್ಟೋರೀಸ್ ಚಾನಲ್. ಇನ್ನ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿನ್ನೆ ಪ್ರಿಡಿಕ್ಷನ್ ಮಾಡಿದ್ದೆ ಮುಂಬೈ ಇಂಡಿಯನ್ಸ್ ಗೆಲ್ತದಂತಂದು. ಬಹಳಷ್ಟು ಮಂದಿ ಹೇಳಿದ್ರು 13 ವರ್ಷ ಆಯ್ತು ಫಸ್ಟ್ ಮ್ಯಾಚ್ ಯಾವಾಗ್ಲೂ ಮುಂಬೈದವ್ರು ಸೋಲ್ತಾರ ಅಂತ ಹೇಳಕ್ ಕುಂತಿದ್ರು. ಆದ್ರೆ ಈ ಸಲ ನಾ ಹೇಳಿದ್ದೆ ಮುಂಬೈ ಇಂಡಿಯನ್ಸ್ ಗೆಲ್ತದೆ, ಯಾಕಂತಂದ್ರ ಹಂಗಿತ್ತು ಈ ಪರಿಸ್ಥಿತಿ ಆಗಿಂದು. ಹೋಮ್ ಅಡ್ವಾಂಟೇಜ್ ಇತ್ತು ಮುಂಬೈದವರಿಗೆ. ಪ್ಲಸ್ ರೋಹಿತ್ ಶರ್ಮಾ ರಿಯನ್ ರಿಕಲ್ಟನ್ ಇಬ್ರು ಬ್ಯಾಟಿಂಗ್ ಬಾರಿ ಆಡಿದ್ರು. ರೋಹಿತ್ ಶರ್ಮಾ ಅಂತೂ ಪೂರಾ ಒನ್ ಸೈಡ್ ಮ್ಯಾಚ್ ಮಾಡಿಟ್ಟು ಹೋಗ್ಬಿಟ್ರು. ಅವ್ರು ದಬಾಶ್ ಆಡ್ತಾರೆ, ಕಟ್ಟು ಕುಟ್ಟಿ ಏನ್ ಆಡಂಗಿಲ್ಲ. ಮ್ಯಾಚ್ ಪೂರಾ ಒನ್ ಸೈಡ್ ಮಾಡಿ ಹೋಗ್ಬಿಡ್ತಾರ. ಹಿಂಗ್ ಲಾಸ್ಟ್ ಓವರ್ ಮಟ್ಟ ಪದ್ಧತಿ ಇಲ್ಲ ಅವ್ರದ್ದು. ಮತ್ತೆ ಈ ಕಡೆ ರಿಯನ್ ರಿಕಲ್ಟನ್ ಅವರು ರೋಹಿತ್ ಶರ್ಮಾ ಭಾರಿ ಸಪೋರ್ಟ್ ಕೊಟ್ರು. ಮುಂಬೈ ಇಂಡಿಯನ್ಸ್ ದವ್ರು ಗೆದ್ರು. ಬಹಳಷ್ಟು ಮಂದಿ ಹೇಳ್ತಾರೆ ಸೋಲ್ತಾರ ಅಂತಂದು. ಕಡಿಗೂ ಗೆದ್ದರ ಮುಂಬೈ ಇಂಡಿಯನ್ಸ್ ದವರು. ಅದು 13 ವರ್ಷದ ಹಿಸ್ಟ್ರಿ ಡಿಲೀಟ್ ಮಾಡ್ಯಾರ. ಕಡಿಗೂ 13 ವರ್ಷದ ಹಿಸ್ಟ್ರಿ ಅಳಿಸಿಬಿಟ್ರು ಮುಂಬೈ ಇಂಡಿಯನ್ಸ್ ದವರು. ಫಸ್ಟ್ ಮ್ಯಾಚ್ ಸೋಲ್ತಾರ ಎಲ್ಲರೂ ಅಂತ ಮಾಡಿದ್ರು. ಉಲ್ಟಾ ಆಗಿ ಈ ಸಲ ಮುಂಬೈ ಇಂಡಿಯನ್ಸ್ ಗೆದ್ದದ. ನನ್ನ ಪ್ರಿಡಿಕ್ಷನ್ ಪಾಸ್ ಆಗ್ಯದ. ನನ್ನ ಫಸ್ಟ್ ಪ್ರಿಡಿಕ್ಷನ್ ಮುಂಬೈ ಇಂಡಿಯನ್ಸ್ ಗೆಲ್ತದ ಅಂತಂದು ಅದು ಪಾಸ್ ಆಗ್ಯದ. ನಾಳೆ 2ನೇ ಪ್ರಿಡಿಕ್ಷನ್ ಕೊಡ್ತೇನೆ, CSK ವರ್ಸಸ್ RR. ಆ ಮ್ಯಾಚ್ ಪ್ರಿಡಿಕ್ಷನ್ ಬೆಳಗ್ಗೆ 8 ಗಂಟೆಗೆ ವಿಡಿಯೋ ಹಾಕ್ತೀನಿ, ತಪ್ಪದೆ ನೋಡಿ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.